ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಸ್ಪರ್ಧಾಂತರರು ಕರೆ ಮಾಡಿ ಸರ್ ಯಾವುದು ಇನ್ಫಾರ್ಮೇಶನ್ ಬರ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಆ ಕಾರಣಕ್ಕಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಪ್ಡೇಟ್ ಕೊಡ್ಲಿಕ್ಕೂ ಆಗ್ತಾ ಇಲ್ಲ. ದಯಮಾಡಿ ಕ್ಷಮಿಸಿ. ಸೊ ಇವತ್ತು ಆ ತುಂಬಾ ಒಂದು ಆಸ್ಪಿರೆಂಟ್ ಬಹಳ ಒಂದು ಭಯದಲ್ಲಿ ಏನು ಅಂತಂದ್ರೆ, ಸರ್ ಜಿಪಿ ಟಿಪಿ ಜಡ್ಪಿ ಇಲೆಕ್ಷನ್ ಬಂತು. ಸೊ ಇನ್ನು ಕೋಡ್ ಆಫ್ ಕಂಡಕ್ಟ್ ಬಂತು ಅಂತಂದ್ರೆ ಮತ್ತೆ ಏನಪ್ಪಾ ಅಂದ್ರೆ ನೇಮಕಾತಿ ಡಿಲೇ ಆಗ್ತದನ, ಅದಕ್ಕಿಂತ ಮುಂಚೆ ಏನಾದ್ರು ನೋಟಿಫಿಕೇಶನ್ ಮಾಡುವಂತ ಸಾಧ್ಯತೆ ಇದೆನಾ? ಈಗ ಇಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ, ಯಾವುದು ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ಇದಕ್ಕೇನಾದ್ರು ನೀತಿ ಸಂಹಿತೆ ಅಡ್ಡಿ ಬರುತ್ತದ? ಆಮೇಲೆ ಈ ಕ್ಯಾಬಿನೆಟ್ ಅಲ್ಲಿ ಏನು ಮಾರ್ಚ್ 27 ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಸೊ ಇಲ್ಲಿ ಒಳ ಮೀಸಲಾತಿ ವಿಚಾರ ಅಂತಿಮವಾಗಿ ತೀರ್ಮಾನ ಆಗತ್ತಾ ಅಥವಾ ಇಲ್ಲ, ಇವುಗಳ ಬಗ್ಗೆ, ಮತ್ತೆ ಇನ್ನೊಂದು ಓವರ್ ಆಲ್ PUC ನಮ್ಮ PSTR ಕ್ರೈಟೇರಿಯಾ, PUC ಓವರ್ ಆಲ್ 50%, SC ST OBC 45%, ಅದರ್ಸ್ 50% ಆಗತ್ತನ ಅಂತೇಳಿ ಸುಮಾರು ಜನ ಫೋನ್ ಮಾಡ್ತಾ ಇದ್ರಿ. ದಯವಿಟ್ಟು ಸ್ನೇಹಿತರೆ ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಸಂಘಟನೆ ಬಗ್ಗೆ ಮತ್ತೆ ನಮ್ಮ ಬಗ್ಗೆ ಬಹಳಷ್ಟು ಅಪಪ್ರಚಾರವನ್ನ ವ್ಯಕ್ತಿಗಳು ಮಾಡ್ತಾ ಇದ್ರು. ಅವ್ರ ಮೇಲೆ ಏನ್ ಪಾತ್ರ FIR ನಾವು ದಾಖಲೆಯನ್ನ ಮಾಡಿದೀವಿ. ಅದಕ್ಕೆ ಆ ಒಂದು ಟೆಲಿಗ್ರಾಮ್ ಗ್ರೂಪ್, ಈಗ ಅಕ್ಸಾ ಟೀಚರ್ ಗ್ರೂಪ್ ಐತಲ್ಲ, ಅಲ್ಲೊಂದಿಷ್ಟು ಜನರು ಏನ್ ಪಾತ್ರ ನಮ್ಮ ಬಗ್ಗೆ ನಿರಂತರವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಹೆಸರನ್ನ ಹೇಳ್ಬಿಡ್ತೀನಿ: ಸುನಿಲ್ ಕುಮಾರ್ ಮಾಂತೇಶ್, ಸುನಿಲ್ ಕುಮಾರ್ ಬಿರಾದರ್ ಅಂತೇಳಿ, ಆಮೇಲೆ ಮಾಂತೇಶ್ ಅಂತೇಳಿ, ಆಮೇಲೆ ಪ್ರದೀಪ್ ಗೊಗ್ರಿ ಅಂತೇಳಿ, ಆಮೇಲೆ ಇದ್ಯಾವುದು 00 ಅಂತೇಳಿ, ಆಮೇಲೆ ಮಲ್ಲಿಕಾರ್ಜುನ್ ಡ್ರೀಮ್ ಕ್ಯಾಚರ್ ಅಂತೇಳಿ. ಇವ್ರ ಮೇಲೆ ಆಲ್ರೆಡಿ FIR ಮಾಡಿದೀವಿ. ಬಟ್ ಇವ್ರ ನಂಬರ್ ಏನ್ ಪಾತ್ರ ಅಲ್ಲಿ ಶೋ ಆಗ್ತಾ ಇಲ್ಲ. ಬಟ್ ನನಗೆ ಇವ್ರ ನಂಬರ್ ಅನ್ನ ಸೈಬರ್ ಇದರಿಂದ ನಾನು ತೆಗೆದುಕೊಂಡು ಬಂದು ಇವ್ರ ಮೇಲೆ FIR ಮಾಡಿಸ್ಬೋದಾಗಿತ್ತು. ಒಬ್ಬ ವಿದ್ಯಾರ್ಥಿ ಜೀವನ, ಬಹಳ ಒಂದು ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಏನ್ ಪಾತ್ರ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಮಗ ಅಥವಾ ಮಗಳ ಮೇಲೆ ತುಂಬಾ ಒಂದು ಆಸೆಯನ್ನ ಹೋಪನ್ನ ಇಟ್ಕೊಂಡಿರ್ತಾರೆ. ನಿಮ್ನ ಎದಕ್ಕೆ ಕಳ್ಸಿರ್ತಾರೋ ಗೊತ್ತಿಲ್ಲ, ಇಲ್ಲಿ ಓದ್ಲಿಕ್ಕೆ ಕಳ್ಸಿರ್ತಾರೋ ಅಥವಾ ಇನ್ನೊಬ್ರಿಗೆ ಬ್ಯಾಡ್ ಆಗಿ ಕಮೆಂಟ್ ಮಾಡಕ್ ಕಳ್ಸಿರ್ತಾರೋ ಗೊತ್ತಿಲ್ಲ. ಇವ್ರ ಮೇಲೆ ಏನ್ ಪಾತ್ರ ನಾವು ಆಕ್ಚುಲಿ FIR ಮಾಡಿಸ್ಬೇಕು ಅಂತೇಳಿ ಇವ್ರ ಹೆಸರನ್ನ ಮೆನ್ಷನ್ ಮಾಡಿದೀವಿ. ಬಟ್ ಇವ್ರ ಅಲ್ಲಿ ಟೆಲಿಗ್ರಾಮ್ದಲ್ಲಿ ಇವ್ರ ನಂಬರ್ ಸಿಗ್ತಾ ಇಲ್ಲ. ಬಟ್ ನಾನು ಒಂದು ವಿಚಾರಕ್ಕೆ ಏನ್ ಬಂದಿದ್ದೆ ಅಂತಂದ್ರೆ, ಮಾನವೀಯತೆಯ ದೃಷ್ಟಿಯಿಂದ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಇವ್ರಿಗೆ ಫಸ್ಟ್ ಟೈಮ್ ಈ ಒಂದು ವಾರ್ನಿಂಗ್ ಕೊಟ್ಟು ಇವ್ರ ನಂಬರ್ ತಗೊಂಡು ಇವ್ರ ಮೇಲೆ FIR ಮಾಡಿಸೋದು ನನಗೆ ದೊಡ್ಡ ಕೆಲಸ ಅಲ್ಲ. ಆಲ್ರೆಡಿ ಏನ್ ಪಾತ್ರ ಒಂದು ಟೆಲಿಗ್ರಾಮ್ ಗ್ರೂಪ್ ಮೇಲೆ FIR ಮಾಡಿಸಿದಾಗಿದೆ, ಹೌದಾ? ಇವ್ರ ಮೇಲೆ ಮಾಡಿಸೋದು ದೊಡ್ಡ ಕೆಲಸ ಅಲ್ಲ ನನಗೆ. ಅದಕ್ಕೆ ಈ ವ್ಯಕ್ತಿಗಳಿಗೆ ಏನ್ ಹೇಳಿದಿನಲ್ಲ, ಮಲ್ಲಿಕಾರ್ಜುನ್, ಡ್ರೀಮ್ ಕ್ಯಾಚರ್, ಪ್ರದೀಪ್, ಸುನಿಲ್ ಕುಮಾರ್, ಇವೆಲ್ಲ ಹೇಳಿನಿಲ್ಲ. ಸೊ ಈ ರೀತಿ ಏನಾದ್ರು ನೀವು ಮಾಡ್ರೆ ನಿಮ್ ಭವಿಷ್ಯವನ್ನ ಕಳ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. FIR ಮಾಡಿಸ್ಕೋಬೇಡ್ರಿ. ಒಳ್ಳೆ ಒಂದು ಭವಿಷ್ಯ ಇದೆ. ನಿಮ್ ಕೆಲಸ ಏನೈತಿ ಅದನ್ನ ಮಾಡ್ಕೊಂಡು ಆರಾಮಾಗಿರ್ಬೇಕು. ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಹಾಳು ಮಾಡ್ತಾನಂತಂದ್ರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಂಗಿಲ್ಲ, ಹೌದಾ? ಇದು ಎಚ್ಚರಿಕೆ. ಕೊನೆಯದಾಗಿ ಅಕ್ಸಾ ಟೀಚರ್ ಗ್ರೂಪ್ ಮೇಲೆ ಇದು ಕೊನೆಯದಾಗಿರ್ತಕ್ಕಂಥ ಎಚ್ಚರಿಕೆ. ಯಾವನಾದ್ರೂ ತೊಟಕ್ ಮಿಟಕ್ ಬಾಲ ಬಿಚ್ಚಿರಿ ಅಂತಂದ್ರೆ FIR ಮಾಡಿ ಒಳಗಡೆ ಹಾಕ್ಸ್ಬಿಡ್ತೀನಿ. ಯಾಕಂತ ತಿಳ್ಕೊರಿ, ಅದನ್ನು ಹೇಳ್ತಾ ಇದ್ದೀನಿ. ಭವಿಷ್ಯವನ್ನ ಕಳ್ಕೊಬೇಡಿ. FIR ಆಯ್ತಂದ್ರೆ, ಒಂದ್ಸಲ FIR ಆಯ್ತಂದ್ರೆ ನಿಮ್ ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಯಾವ್ದೋ ಜಾಬ್ ಸಿಗಂಗಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಂಡು ಇನ್ನೊಬ್ಬ ವ್ಯಕ್ತಿ ಬಗ್ಗೆ, ನಮ್ಮ ಅರ್ಥ ಅಲ್ಲ, ಯಾರೇ ವ್ಯಕ್ತಿ ಬಗ್ಗೆ ಎಲ್ಲರಿಗೂ ಒಂದ್ ಏನ್ ಪಾತ್ರ ಸ್ವಾಭಿಮಾನ ಅನ್ನುವಂಥದ್ದು ಇರುತ್ತೆ, ಹೌದಾ? ನೀವು ಒಳ್ಳೆ ಕೆಲಸ ಮಾಡ್ರು ಬೈಯವ್ರೆ, ಕೆಟ್ಟ ಕೆಲಸನೂ ಮಾಡ್ರು ಬೈಯವ್ರೆ. ಇನ್ನು ಏನ್ ಪಾತ್ರ ಕೆಟ್ಟ ಕೆಲಸನ ಮಾಡ್ಬೇಕು ಅಂದ್ರೆ ಏನ್ ಪಾತ್ರ ಚೆನ್ನಾಗಿರುತ್ತೆ ಸೊಸೈಲ್ ಸಮಾಜ. ಸೊ ಅದಕ್ಕೆ ಇದು ಲಾಸ್ಟ್ ಎಚ್ಚರಿಕೆ. ಎಸ್, ಓಕೆ. ಈಗ ಕೋಡ್ ಆಫ್ ಕಂಡಕ್ಟ್ ವಿಚಾರವಾಗಿ ನಾನು ಸ್ವಲ್ಪ ನೇಮಕಾತಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಒಟ್ಟು ಈಗ ಏನು ಈ ಬಾರಿ ಶಿಕ್ಷಕರ ನೇಮಕಾತಿ, ಈಗ ಫಸ್ಟ್ ಶಿಕ್ಷಕರ ಸಿದ್ಧತೆ ಅನ್ನುವಂಥದ್ದು 10,267 ಹುದ್ದೆಗಳಿಗೆ ಮಾತ್ರ. ಈಗ ನಮ್ದು ಶಾಲಾ ಶಿಕ್ಷಣದ ಐತಲ್ಲ, 10,267 ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕದ್ದು 5,267, ಇನ್ನು ನಾನ್ ಕಲ್ಯಾಣ ಕರ್ನಾಟಕದ್ದು 5,000 ಇದು ಸಿದ್ಧತೆಯಲ್ಲಿದೆ. ಹಾಗಾದ್ರೆ ಈ ಏನು ಕ್ಯಾಬಿನೆಟ್ ಮೀಟಿಂಗ್ ಐತಲ್ಲ 27ಕ್ಕ, ಇಲ್ಲಿ ಏನಾದ್ರು ಪ್ರಮುಖವಾಗಿ ನಿರ್ಧಾರ ಆಯ್ತು ಅಂತಂದ್ರೆ, ಸೊ ಈ 10,267 ಹುದ್ದೆಗಳಿಗೆ ತಕ್ಷಣ ನೇಮಕಾತಿ ಆಗತ್ತೆ. ಅದರ್ವೈಸ್ ಮತ್ತೆ ಏನಾದ್ರು ಸರ್ಕಾರ ಒಂದು
ಬೇರೆ ಬೇರೆ ಒಂದು ಏನ ಹಂಗೆ ಮುಂದೆ ಹಾಕುವಂತ ಪ್ಲಾನ್ ಏನಾದ್ರು ಮಾಡ್ತಂದ್ರ ಸೊ ನೇಮಕಾತಿಗಳು ಡಿಲೇ ಆಗ್ತಾವ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ 27ಕ್ಕೆ ಅಂತಿಮ ಆಯ್ತು ಅಂತಂದ್ರೆ ನೆಕ್ಸ್ಟ್ ಒಂದು ಏನಪ್ಪಾ ಅಂದ್ರೆ 1 ಮಂತ್ ಸಿಗತ್ತೆ. ಈಗ ಇದು ಮಾರ್ಚ್ ತಿಂಗಳು, ಇದು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು. ಏಪ್ರಿಲ್ ನಲ್ಲಿ 1 ತಿಂಗಳ ಅವಕಾಶ ಇರುತ್ತೆ. ಮೇ ಮತ್ತು ಜೂನ್ಗೆ ಏನಪ್ಪಾ ಅಂದ್ರೆ GPTP ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಏನಪ್ಪಾ ಅಂದ್ರೆ ಅನೌನ್ಸ್ಮೆಂಟ್ ಆಗ್ತದ. ಮತ್ತೆ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರ್ತದ. ಕೋಡ್ ಆಫ್ ಕಂಡಕ್ಟ್ ಬಂತು ಅಂತಂದ್ರೆ ಯಾವ ನೇಮಕಾತಿಗಳನ್ನು ಮಾಡೋಂಗಿಲ್ಲ 40 ದಿನ. ಓಕೆನಾ? ಸೊ ಹಾಗಾಗಿ 27 ಏನಿದೆಯಲ್ಲ ಅದೊಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಂತಿಮವಾಗಿರ್ತಕ್ಕಂತ ಡಿಸಿಷನ್ ಇದೆ. ಅಲ್ಲಿ ಬಂತು ಅಂದ್ರೆ ನೇಮಕಾತಿ ಆಗತ್ತೆ. ಅಲ್ಲಿ ಬರ್ಲಿಲ್ಲ ಹಂಗೆ ಒಂದ್ ಏನ್ ಪಾತ್ರ ಇವರು ಆಟವನ್ನ ಆಡ್ಕೋತ ಹೋದ್ರು ಅಂತಂದ್ರೆ ಮತ್ತೆ ಈ ಕೋಡ್ ಆಫ್ ಕಂಡಕ್ಟ್ ಬಂತು ಅದಾದ್ಮೇಲೆ ಮತ್ತೆ ಹಂಗೆ ಮುಂದೆ ಹಾಕ್ತಾ ಹೋಗುತ್ತೆ. ಇಷ್ಟೇ ವಿಚಾರ, ಇಷ್ಟೇ. 27ಕ್ಕೆ ಅಂತಿಮ ಆಯ್ತು ಅಂತಂದ್ರೆ ನೇಮಕಾತಿಗಳು ನೆಕ್ಸ್ಟ್ ಮಂತ್ ಅಲ್ಲಿ ಆಗ್ಬಹುದು. ಇಲ್ಲ ಅಂತಂದ್ರೆ ಹಂಗೆ ಏನ್ ಪಾತ್ರ ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಕೋಡ್ ಆಫ್ ಕಂಡಕ್ಟ್ ಬರೋದೆ. ಸೊ ಅಲ್ಲಿ ಒಂದೂವರೆ ತಿಂಗಳ ಸೊ ಅನಾಯಾಸವಾಗಿ ಏನ್ ಪಾತ್ರ ಕಳೆದು ಹೋಗ್ತದ. ಇದು ನೆನಪಿಟ್ಕೊಂಬೇಡಿ, ಸರ್ಕಾರದ ಮೇಲೆ ಡಿಪೆಂಡ್ ಅಪಾನ್ ಆಗಿದೆ. ಇದು ನಿರ್ಧಾರಕ್ಕೆ ತೆಗೆದುಕೊಳ್ತಕ್ಕಂಥದ್ದು 1 ತಿಂಗಳ ಅವಧಿ ಇದೆ. ಆ ತಿಂಗಳ ಅವಧಿಯಲ್ಲಿ ಏನು 56,432 ಹುದ್ದೆಗಳನ್ನ ನಾವು ಫಿಲ್ಅಪ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಸರ್ಕಾರದ ಇಚ್ಛಾಶಕ್ತಿ ಇತ್ತಂದ್ರೆ ಎಲ್ಲವೂ ಏನ್ ಪಾತ್ರ ನೇಮಕಾತಿ ಮಾಡಬಹುದು. 1 ತಿಂಗಳ ಅವಧಿ ಕಾಲಾವಕಾಶ ಇರುತ್ತೆ. ಇಲ್ಲ ನಾವು ಮಾಡಂಗಿಲ್ಲ ಅಂತಂದ್ರೆ ಅದು ಮತ್ತೆ ಏನು ಮೇ ಜೂನ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಚುನಾವಣೆ ನೀತಿ ಸಂಹಿತೆಯನ್ನ ಹೇರುತ್ತೆ. ಸೊ ಇಷ್ಟು ಸ್ನೇಹಿತರೆ ಇದೆ. ಬಟ್ ಸ್ವಲ್ಪ ನೀವು ಏನ್ ಪಾತ್ರ ಓದಿ, ನೀವು ಬಹಳ ಏನ್ ಪಾತ್ರ ವಿಚಲಿತ ಆಗ್ಬೇಡಿ. ನೇಮಕಾತಿಗಳಾಗತ್ತೆ. ಮತ್ತೆ ನೋಟಿಫಿಕೇಶನ್ ಆದ ನಂತರ ಟೈಮ್ ಇಲ್ಲ, ಟೈಮ್ ಓನ್ಲಿ 2 ಮಂತ್ ಸಿಗತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲ ಸ್ಟಡಿ ಮಾಡಿ. ಮತ್ತೆ ಏನ್ ಪಾತ್ರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಈ ವಿಚಾರವಾಗಿ ತುಂಬಾ ಜನ ಕಾಲ್ ಮಾಡ್ತಾ ಇದ್ರಿ. ದಯವಿಟ್ಟು ಕಾಲ್ ಮಾಡಬೇಡಿ. ನಾವೇನ್ ಪಾತ್ರ ಇನ್ನು ಯಾವುದೇ ಕಾರಣಕ್ಕೂ ಈ ನಿಮ್ಮ ಕರೆಗಳಿಗೆ ನಾವು ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಅದು ಕರೆಗಳನ್ನ ಸ್ವೀಕಾರ ಮಾಡಿನೇ ಏನ್ ಪಾತ್ರ ನಂಗೆ ಹೆಲ್ತ್ ಹಾಳಾಗಿದೆ. ಅದಕ್ಕೆ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಮೆಸೇಜ್ಗೆ ರಿಪ್ಲೈ ಮಾಡ್ತೀವಿ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಮೆಸೇಜ್ ಮಾಡಿದ್ರೆ ಸಾಕು. ಈ ಕೆಳಗಡೆ ಶೋ ಆಗ್ತಕ್ಕಂಥ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತೀವಿ. ಏನು ಅಂತಂದ್ರೆ PUCಯ ಓವರ್ 50%ಗೆ ಸುಮಾರು ಜನ ಕಾಲ್ ಮಾಡ್ತಾ ಇದ್ರಿ. ದಯಮಾಡಿ ಕಾಲ್ ಮಾಡಬೇಡಿ. SC ST ಮತ್ತೆ OBC ಕ್ಯಾಟಗರಿ ಏನಿದೆಲ್ಲ ಅಲ್ಲಿ 45% ಆಗತ್ತೆ. ಅದರ್ಸ್ ಏನ್ ಉಳ್ಕದೆಲ್ಲ ಸಬ್ ಕಾಸ್ಟ್ ಏನಿದಾವಲ್ಲ, ಸಬ್ ಕಾಸ್ಟ್ ಜನರಲ್ ಹಿಡ್ಕೊಂಡು ಅಲ್ಲಿ 50% ಆ ರೀತಿ ಖಂಡಿತ ಆಗತ್ತೆ. ಅದನ್ನ ಮಾಡ್ಸೋಣ. ಓಕೆನಾ? ಈ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕರೆ ಮಾಡಬೇಡಿ. ಮತ್ತೆ ನೀವು ಟೀಚರ್ ಆಗೋರು ನೋಡಿ, ಬಹಳ ಒಂದು ಬಿಗ್ ಅವಕಾಶವನ್ನ ನಮ್ಮ ಸ್ಪರ್ಧಾಕಾಶ ಅಕಾಡೆಮಿ ಕೊಡ್ತಾ ಇದೆ. ಸೊ ಈ ಒಂದು ಯುಗಾದಿ ಆಫರ್ ಅನ್ನ ಕೊಡ್ತಾ ಇದೆ. ಇದೊಂದು ಕೊನೆಯದಾಗಿರ್ತಕ್ಕಂಥ ಯುಗಾದಿ ಆಫರ್ ಇದೆ. ನೀವು ಯಾರು ನೀವು ಟೀಚರ್ ಆಗಿ ಆಯ್ಕೆ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ನಿಮ್ಮ ತಂದೆ ತಾಯಿಗಳ ಕನಸನ್ನು ಈಡೇರಿಸಬೇಕು ಅನ್ಕೊಂಡಿದ್ರಿ, ಒಂದು ಬೆಸ್ಟ್ ಫ್ಯಾಕಲ್ಟಿ ಒಂದಿಗೆ ನಿಮ್ಗೆ ಉಚಿತವಾಗಿರ್ತಕ್ಕಂಥ ನೋಟ್ಸು, ಟೆಸ್ಟ್ ಸಿರೀಸು, ಆಮೇಲೆ ಒಂದು ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಏನ್ ಪಾತ್ರ ಕ್ಲಾಸಸ್ಗಳು ಪ್ರತಿದಿನ ಲೈವ್ ಕ್ಲಾಸ್ ನಡೆಯುತ್ತೆ. ನಾಟ್ ರೆಕಾರ್ಡೆಡ್, ಲೈವ್ ಕ್ಲಾಸ್ ನಡೆಯುತ್ತೆ. ಸೊ ನಿಮ್ಗೆ ಕ್ಲಾಸ್ ಬೇಕಾದಂತವ್ರು ಸೊ ಕೆಳಗಡೆ ಶೋ ಆಗ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ನಿಮ್ಗೆ ಒಂದು ಉಜ್ವಲ ಭವಿಷ್ಯ ಸ್ಪರ್ಧಾಕಾಶ ಅಕಾಡೆಮಿ ಕೊಡುತ್ತೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.